ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ನಮ್ಮ ಅಣ್ಣ ಅಮ್ಮ ಅದಕ್ಕೆ ಎಲ್ಲ ಊರಿಗೆ ಹೋಗಿದ್ರು. ಸೊ ನಮ್ಮ ದೊಡ್ಡಮ್ಮ ಊರಿಂದ ನನಗೆ ಏನೇನು ಕಳಿಸಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಜ್ಜಾಯ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ಮತ್ತು ಹೀರೆಕಾಯಿ ನಾವು ಬರಬೇಕಾದ್ರೆ ಟ್ರಾವೆಲಲ್ಲಿ ನಮ್ಮ ಅಣ್ಣವ್ರಿಗೆ ತೋಟದಿಂದ ಫ್ರೆಶ್ ಆಗಿ ಕಾಣಿಸ್ತಂತೆ. ಸೊ ಹಾಗಾಗಿ ಜಾಸ್ತಿನೇ ತೊಗೊಂಡಿದ್ದಾರೆ. ನನಗೆ ಮತ್ತು ನಮ್ಮ ಅಮ್ಮ ಅವ್ರಿಗೆ, ನಮ್ಮ ಅಕ್ಕ ಅವ್ರಿಗೂ ಎಲ್ಲರಿಗೂ ತೊಗೊಂಡಿದ್ರು. ಸೊ ಹಾಗಾಗಿ ನಮ್ಮಮ್ಮ ನಮ್ಮ ಅಕ್ಕ ಸೇರಿಬಿಟ್ಟು ಇಬ್ಬರು ಕಟ್ ಮಾಡಿನೇ ಕಳಿಸಿದ್ದಾರೆ. ಸ್ವಲ್ಪ ಅಡುಗೆ ಬೇಗ ಆಗುತ್ತೆ ಬಿಡು, ಇವಳು ಹೆಂಗೋ ಸೋಂಬೇರಿ ಅಂತ. ಸೊ ಆದಮೇಲೆ ಹೀರೆಕಾಯಿ ಪಲ್ಯ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು. ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್. ಅದು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಸೊ ಒಂದೊಂದು ಸತಿ ಪಲ್ಯದಲ್ಲಿ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಇನ್ನೊಂದು ಏನಂದರೆ ಫ್ರಿಜ್ಜಲ್ಲಿ ಹೋಗಿ ಮತ್ತೆ ಕರ್ಬೇವಿನ ಸೊಪ್ಪು ತೊಗೋಬೇಕು. ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ ಮತ್ತು ಚಿಲ್ಲಿ ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ, ನಾನು ನಮ್ಮಮ್ಮ ಅವ್ರು ಕಳಿಸಿರೋದು ಸುಮಾರು ಒಂದು 3/4 ಕೆ ಜಿ ಮೇಲೇ ಇತ್ತು. ಸೊ ಆಲ್ರೆಡಿ ಕಟ್ ಮಾಡಿ ಕಳಿಸಿದಾರಲ್ಲ, ಅದರಲ್ಲಿ ಒಂದು ಸ್ವಲ್ಪನ ತೆಗೆದುಬಿಟ್ಟು ನಾನು ರಿಮೈನಿಂಗ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಈಗ ಮಧ್ಯಾಹ್ನಕ್ಕೆ ಮಾತ್ರ ಪಲ್ಯ ಮಾಡೋದಕ್ಕೆ. ಸೊ ಹೀರೆಕಾಯಿ ಇದೆ ಅಲ್ವಾ, ಅದನ್ನು ಆಲ್ರೆಡಿ ವಾಶ್ ಮಾಡಿ ಕಟ್ ಮಾಡಿದ್ದಾರೆ. ಬಟ್ ಕವರೆಲ್ಲ ಹಾಕಿದ್ರಲ್ವ, ಸ್ವಲ್ಪ ಅದಕ್ಕೆ ನಾನು ಮತ್ತೆ ಒಂದು ಸತಿ ವಾಶ್ ಮಾಡಿ ನೀರಲ್ಲಿ ಹಾಕಿ ತೆಗೆದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಆಯಿಲಲ್ಲಿ ಆನಿಯನ್ಸ್ ಮತ್ತು ಚಿಲ್ಲೀಸು ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಹೀರೆಕಾಯಿ ಹಾಕ್ಬಿಡ್ತಾಯಿದ್ದೀನಿ. ಹೀರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀರೆಕಾಯಿನೂ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಸ್ಪೈಸಸ್ ನಾರ್ಮಲ್ ಇರುತ್ತಲ್ಲ, ನಾವು ಆಲ್ರೆಡಿ ಚಿಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ನೋಡಿಕೊಂಡು ಸ್ಪೈಸಸ್ ಹಾಕೋವಾಗ ಸ್ವಲ್ಪ ಕಡಿಮೆನೇ ಹಾಕಬೇಕು. ವೈ ಬಿಕಾಸ್ ಚಿಲ್ಲೀಸ್ ಅದು ಎಲ್ಲ ಹಾಕಿದ್ರೆ ಮತ್ತು ಸ್ಪೈಸಸ್ ಜಾಸ್ತಿ ಆಗಿಬಿಡುತ್ತೆ. ಮಕ್ಕಳಿದ್ರೆ ತಿನ್ನಲ್ಲ. ನನ್ನ ಮಗ ಅಂತೂ ಸ್ಪೈಸಿ ಇದ್ದರೆ ನಂಗೆ ಬೇಡ ಅಂದ್ಬಿಡ್ತಾನೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕಬೇಕು. ಸೊ ನೋಡಿದ್ರೆ ಈಗ ಹೀರೆಕಾಯಿ ಎಲ್ಲ ಹಾಕಿದ್ದೀನಲ್ವ. ಸೊ ಈಗ ಹೆಸರುಬೇಳೆನೂ ನಾನು ನೆನೆಸಿಟ್ಕೊಂಡಿದ್ದೆ. ಇದು ಒಂದು 5 ಮಿನಿಟ್ಸ್ ಮುಂಚೆನೇ ಏನು ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದ್ದಾಗ ನಮ್ಮಮ್ಮ ಅವ್ರು ಆಲ್ರೆಡಿ ಕಟ್ ಮಾಡಿ ಕಳಿಸಿದ್ರಲ್ಲ. ಸೊ ಇದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಅನ್ನಕ್ಕೆ ಮಾಡ್ಕೊಳ್ಳೋವಾಗ ಒಂಚೂರು ಹೆಸರುಬೇಳೆ ಮತ್ತು ಕಾಯಿ ತುರಿ ಅಂದರೆ ಕಾಯಿನ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಬೇಕು. ಸ್ವಲ್ಪ ಅಂದರೆ ಗ್ರೇವಿ ಥಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ಹೆಸರುಬೇಳೆ ಇದು ತುಂಬ ಒಳ್ಳೆಯದಲ್ವ ಹೆಲ್ತ್ಗೆ. ಮತ್ತು ಹೀರೆಕಾಯಿ ಜೊತೆ ಸೇರಿಸಿ ಮಾಡಿದ್ರೆ ಹೆಸರುಬೇಳೆ ಮತ್ತು ಹೀರೆಕಾಯಿ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೆಸರುಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮಗೆ ಏನೇನು ಹಾಕ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡ್ಬಿಟ್ಟು ಇವಾಗ ಹೀರೆಕಾಯಿ ಮತ್ತು ಹೆಸರುಬೇಳೆನೂ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಇರುತ್ತಲ್ಲ, ನಾನು ಒಂದು ಟೊಮೆಟೊ ಹಾಕಿದ್ದೆ, ಜಾಸ್ತಿ ಹಾಕಿಲ್ಲ. ವೈ ಬಿಕಾಸ್ ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ. ಸೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಈಸ್ ಎನಫ್. ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪು ಬರುತ್ತಲ್ಲ, ಕಲ್ಲುಪ್ಪನ್ನ ಸೇರಿಸಿದ್ದೆ. ಕಲ್ಲುಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಅಡುಗೆಗಳಿಗೆಲ್ಲನೂ. ನೀವು ಒಮ್ಮೆ ಟ್ರೈ ಮಾಡಿ. ಸಾಲ್ಟ್ ಮತ್ತು ಕಲ್ಲುಪ್ಪು ಹಾಕಿ ನೋಡಿ, ಯಾವುದು ಟೇಸ್ಟಿ ಆಗಿರುತ್ತೆ ಫುಡ್ ಅಂತಾನು. ಕಲ್ಲುಪ್ಪು ಆಲ್ಸೋ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಕಂಪೇರ್ಡ್ ಟು ಸಾಲ್ಟ್. ನೋಡ್ಬೋದು. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಇದು ಬಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟ್. ಆ ಪೇಸ್ಟನ್ನು ಸ್ವಲ್ಪ ಹಾಕಿದ್ದೀನಿ ನಾನು. ಆದಮೇಲೆ ಇದು ಬಂದ್ಬಿಟ್ಟು ಪೆಪ್ಪರ್ ಪೌಡರ್ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆದಮೇಲೆ ಚಿಲ್ಲಿ ಪೌಡರ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಸ್ವಲ್ಪ ಕಡಿಮೆನೇ ವಾಸಿ. ವೈ ಬಿಕಾಸ್ ಆಲ್ರೆಡಿ ನಾನು ಚಿಲ್ಲೀಸು ಹಾಕಿದ್ದೆ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾನು ವಾಟ್ರೇ ಹಾಕಿಲ್ಲ, ಆಲ್ರೆಡಿ ವಾಟ್ರ್ ಬಂದಿದೆ. ಯಾಕಂದರೆ ಹೀರೆಕಾಯಲ್ಲಿ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿರೋ ಅಂಥ ವಾಟ್ರ್ ಒಂದು 1/2 ಗ್ಲಾಸಷ್ಟು ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ವೈ ಬಿಕಾಸ್ ನೀರು ಹಾಕಬೇಕು, ಅದರಲ್ಲಿರೋ ನೀರು ಸಾಲಲ್ಲ. ಹೀರೆಕಾಯಿಗೆ ಮಾತ್ರ ಆದರೆ ಸಾಲುತ್ತೆ. ಬಟ್ ನಾವು ಹೆಸರುಬೇಳೆ ಹಾಕಿದ್ದೀವಲ್ಲ, ಅದು ಹೆಸರುಬೇಳೆ ಬಂದ್ಬಿಟ್ಟು ಥಿಕ್ನೆಸ್ ಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಬೇಕು. ಅದು ಬೆಂದ್ಕೊಂಡ್ರೆ ತುಂಬ ಹೆಸರು ಕಾಳೆಲ್ಲ ಅರಳುತ್ತೆ. ಸೊ ವಾಟ್ರ್ ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ನೀರು ಹಾಕಿ ಧನಿಯಾ ಪೌಡ್ರ್ ಹಾಕಿ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ಸ್ ಇಸ್ ಎನಫ್. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಯಾಕಂದರೆ ಫುಲ್ ಪೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ನೋಡ್ಬೋದು. 2 ವಿಸಿಲ್ಸ್ ಆದಮೇಲೆ ನಾನು ಆಫ್ ಮಾಡಿದೆ. ನಮ್ಮ ದೊಡ್ಡಮ್ಮ ಕಳಿಸಿರೋ ಕಜ್ಜಾಯ ಮತ್ತು ಒಬ್ಬಟ್ಟು ತುಂಬ ಟೇಸ್ಟಿಯಾಗಿತ್ತು. ನಾನು ಟೇಸ್ಟನ್ನು ಮಾಡಿದೆ. ಆದಮೇಲೆ ಕಜ್ಜಾಯಗಳು ಏನಿಲ್ಲ ಇದೆಯೋ ಅದನ್ನು ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ವೈ ಬಿಕಾಸ್ ಕಜ್ಜಾಯಿಗೆ ತುಂಬ ಆಯಿಲ್ ಹಿಡಿಯುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಏನಾದರೂ ಊಟ ಆದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕಂತ ತುಂಬ ಇಷ್ಟ ಆಗುತ್ತೆ. ಆವಾಗ ಡೈಟಲ್ಲಿದ್ದೀನಿ, ಆದ್ರೂ ಕಜ್ಜಾಯ ಈ ಥರ ಸ್ವೀಟ್ಸ್ ನೋಡಿದ್ರೆ ತುಂಬ ಬಾಯಲ್ಲಿ ನೀರು ಬರುತ್ತೆ, ಟೆಂಪ್ಟ್ ಆಗಿಬಿಡ್ತೀನಿ. ಸೊ ತಿಂದುಬಿಡ್ತೀನಿ ನಾನು.
ನೋಡಿ ಕಜ್ಜಾಯ ಮತ್ತು ಒಬ್ಬಟ್ಟು ಮತ್ತು ಖಾರದ ಪುಡಿ ಹೀರೆಕಾಯಿ ನಮ್ಮಮ್ಮ ಅವ್ರು ಬಂದಮೇಲೆ ಇಲ್ಲಿಂದ ಕಳಿಸಿದ್ರು. ನನಗೆ ಊಬರಲ್ಲಿ ಕಳಿಸಿದ್ರು, ನಾನು ಇಲ್ಲಿ ತೊಗೊಂಬಿಟ್ಟೆ ಬ್ಯಾಂಗ್ಳೂರಲ್ಲಿ. ನಮ್ಮಮ್ಮ ಅವರು ಇರೋದು ಬ್ಯಾಂಗ್ಳೂರಲ್ಲೇ. ಸೊ ಅಲ್ಲಿಂದ ಇಲ್ಲಿಗೆ ಇವಾಗ ಏನು ನಾವೇ ಮನುಷ್ಯರೇ ಹೋಗಿ ತೊಗೋಬೇಕು ಆ ಥರದ್ದೇನಿಲ್ಲ, ತುಂಬ ಆಪ್ಷನ್ಸ್ ಇದೆ ನಮಗೆ. ಊಬರ್, ಡನ್ಝನ್ ಎಲ್ಲ ಇದೆ. ಸೊ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಏನಾದರೂ ಅಡುಗೆನೂ ನಾವು ಡನ್ಝನ್ ಏನಾದರೂ ಮಾಡ್ಕೋಬೋದು ಸಿಂಪಲ್ಲಾಗಿ ಅಲ್ವಾ. ಇವಾಗ ಏನು ಕಷ್ಟ ಆಗಲ್ಲ. ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮರಿದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.